ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಒಬ್ಬರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು, ಫ್ರಂಟ್ ಪಾರ್ಟ್ ಬ್ಲೌಸು ಫೋರ್ ಡಾಟ್ಸ್ ಬ್ಲೌಸು ಫ್ರಂಟ್ ಪಾರ್ಟು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರೋ ಥರ ಯಾವ ರೀತಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕು ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ನೋಡಿ, ಫಸ್ಟಿಗೆ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ, ಸೊ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಂಡಿರೋದನ್ನು ಈ ರೀತಿ ಉಲ್ಟಾ ಈ ಥರ ನೀಟಾಗಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ 1/4 ಇಂಚ್ ಮಾರ್ಜಿನ್ನ ಬಿಡಬೇಕು, ಯಾಕಂದರೆ ಇಲ್ಲಿ ಉಕ್ಪಟ್ಟಿ ಹೈಪಟ್ಟಿಗೆ ನೀವು 1/4 ಇಂಚನ್ನ ಬಿಟ್ಟು ನೀವು ಆ ಕಡೆಗೆ 1/4 ಇಂಚ್ ಬಿಟ್ಟು ಆ ಕಡೆ ನೀವು ಈ ಒಂದು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಂಡು ಆ್ಯಸ್ ಇಟ್ ಈಸ್ ಸುತ್ತು ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಏನು ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡ್ಕೊಂಡಿರ್ತೀವೋ ಅದರ ಸುತ್ತು ನೀಟಾಗಿ ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಯಾರಾದರೂ ಸ್ಟಿಚಿಂಗ್ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಯೂಸ್ಫುಲ್ ಆದ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನೀವು ಬ್ಲೌಸು ಪರ್ಫೆಕ್ಟಾಗಿ ನಿಮಗೆ ಒಂದು 60% ಫ್ರಂಟ್ ಪಾರ್ಟಲ್ಲೇ ನಿಮಗೆ ಸಿಗುವಂಥದ್ದು ನೋಡಿ. ಆ್ಯಸ್ ಇಟ್ ಈಸ್ ನಾನೇನು ಬ್ಯಾಕ್ ಪಾರ್ಟ್ ಇದೆಯೋ ಅದರ ಪ್ರಕಾರ ಹಾಕ್ಕೊಂಡು ಈ ಒಂದು ಸುತ್ತು ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ಸೊ ನಿಮ್ಗೆ ಇದು ಮಾರ್ಕಿಂಗ್ ಕಾಣಿಸ್ತಿಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಡಾರ್ಕ್ ಮಾಡ್ತಾಯಿದ್ದೀನಿ ನಿಮಗೆ ಕಾಣಿಸ್ಲಿ ಅಂತ. 60% ಅಷ್ಟು ನಿಮ್ಮ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ಫ್ರಂಟ್ ಪಾರ್ಟೇ ವೆರಿ ಇಂಪಾರ್ಟೆಂಟು. ನೋಡಿ, ಇಲ್ಲಿ 2.25 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ, ಯಾಕಂದರೆ 1/4 ಇಂಚ್ ನನಗಿಲ್ಲಿ ಉಕ್ಪಟ್ಟಿಗೆ ಬಿಟ್ಟನಲ್ಲ, ಸೊ ಅದನ್ನು ಸೇರಿಸಿ 2.25ಗೆ ಒಂದು ಮಾರ್ಕಿಂಗು. ಡೀಪು ನಿಮ್ಮ ಬ್ಲೌಸು, ನಿಮಗೆ ಬ್ಲೌಸ್ ಎಷ್ಟು ಡೀಪು ಇಟ್ಕೋಬೇಕು ಅಂತ ಇಷ್ಟ ಇದೆಯೋ ಅಷ್ಟು ಡೀಪ್ನ ನೀವು ಇಟ್ಕೋಬೋದು. ಸೊ ನಾನಿಲ್ಲಿ ಲೈನಿಂಗ್ ಮೆಷರ್ಮೆಂಟ್ ಬ್ಲೌಸ್ನ ತೊಗೊಳ್ತಾ ಇದ್ದೀನಿ. ಉಕ್ಪಟ್ಟಿ ಕಡೆಗೆ ಎಷ್ಟು ಡೀಪ್ ಇದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ, ನನಗೆ ರೆಡಿ 6.5 ಇಂಚ್ ಬೇಕು. ಸೊ ನಾನು 6.5 ಇಂಚ್ಗೆ 1/2 ಇಂಚನ್ನ ಹ್ಯಾಡ್ ಮಾಡಿಕೊಂಡು 7 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ 1/2 ಇಂಚ್ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅಂದರೆ, ನಾನು ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ನನಗೆ ಬೇಕಾಗುತ್ತೆ. ಸೊ ಹಾಗಾಗಿ ನಾನು 1/2 ಇಂಚು ಸೇರಿಸಿ 7 ಇಂಚಸ್ಗೆ ಒಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿ 2.25 ಇಂಚು ಮೇಲೆ ತಗೊಂಡಲ್ಲ, ಇಲ್ಲಿ 3 ಇಂಚನ್ನ ತಗೊಳ್ತಾ ಇದ್ದೀನಿ. 1/4 ಇಂಚು ಎಕ್ಸ್ಟ್ರಾ ತಗೋಬೇಕು. ಈ ರೀತಿ ತಗೊಳ್ಳೋದ್ರಿಂದ ನಮಗೆ ಈ ಒಂದು ನೆಕ್ ಅನ್ನೋದು ಬ್ರಾಡಾಗಿ ಬರುತ್ತೆ ಮತ್ತು ಫ್ರೀಯಾಗೂ ಇರುತ್ತೆ. ಸೊ ಹಿಡ್ದಂಗೆ ಆಗಲ್ಲ ಫ್ರಂಟ್ ನೆಕ್ ಹತ್ರ ನಿಮಗೆ. ಸೊ ಹಾಗಾಗಿ ನೀವು ನೀಟಾಗಿ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ಕು. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಯಾವ ರೀತಿ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ರೌಂಡ್ ಶೇಪ್ನ ಡ್ರಾ ಮಾಡ್ತಿದ್ದೀನಿ ನೋಡಿ, ಈ ರೀತಿ. ಸೊ ನಿಮಗೆ ಸ್ವೀಟ್ ಹಾರ್ಟ್ ನೆಕ್ ಬೇಕಾ ಇಲ್ಲಿ, ಇಲ್ಲ ಸ್ಟಾರ್ ನೆಕ್ ಥರ ಬೇಕಾ, ಇಲ್ಲ ನಿಮಗೆ ವಿ ನೆಕ್ ಬೇಕಾ, ಯಾವ ನೆಕ್ ಬೇಕೋ ನಿಮಗೆ ಆ ನೆಕ್ನ ನೀವು ಡ್ರಾ ಮಾಡ್ಕೋಬೋದು. ಸೊ ನಾನಿಲ್ಲಿ ಜಸ್ಟ್ ರೌಂಡ್ ಶೇಪಲ್ಲಿ ಬ್ರಾಡಾಗಿ ಬರೋ ಥರ ರೌಂಡ್ ಶೇಪ್ನ ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಈ ರೌಂಡ್ ಶೇಪ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ, ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಫ್ರಂಟಲ್ಲಿ ಕೂತ್ಕೊಳ್ಳುತ್ತೆ ಅಂತ ಟ್ರೈ ಮಾಡಿ ನೋಡಿ. ಇಷ್ಟಾದಮೇಲೆ ಎಲ್ಲ ಬ್ಲೌಸಸ್ಗೂ ನಾನು 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀನಿ. ಇದು ಶೇಪ್ ಬೆಲ್ಟಿಗೋಸ್ಕರ ನಾನು 2 ಇಂಚಸ್ ಅಷ್ಟು ಮೈನಸ್ ಮಾಡ್ತೀನಿ. ಇದು ಆ್ಯಸ್ ಯೂಶುವಲ್ ಎಲ್ಲ ಬ್ಲೌಸಸ್ಗೂ ನಾನು ಮಾಡೋ ಮೆಥಡೇ ಇದು. ಈ ರೀತಿ 2 ಇಂಚಸ್ ಮೈನಸ್ ಮಾಡಿದ್ಮೇಲೆ ನೀವು ಅಳತೆ ಬ್ಲೌಸ್ ತಗೊಳ್ಳಿ. ಉಕ್ಪಟ್ಟಿ ಪಟ್ಟಿ ನಿಮ್ಗೆ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಮಗೆ ರೆಡಿ ಎಷ್ಟಿದೆ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ರೆಡಿ ಎಷ್ಟಿದೆ ನಮಗೆ 1 ಇಂಚನ್ನ ಅದಕ್ಕೆ ಹ್ಯಾಡ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೆ 1/4 ಇಂಚ್ ಡಾಟ್ಗೆ 1/4 ಇಂಚು ಫ್ರಂಟು ಪೈಪಿಂಗ್ಗೆ ಮತ್ತು ಇಲ್ಲಿ 1/2 ಇಂಚಷ್ಟು ನಮಗೆ ಶೇಪ್ ಬೆಲ್ಟ್ ಅಟ್ಯಾಚಿಗೆ ಬೇಕಾಗುತ್ತೆ. 1 ಇಂಚನ್ನ ಹ್ಯಾಡ್ ಮಾಡ್ಕೊಳ್ಳಿ. ಹ್ಯಾಡ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಈ ಒಂದು ಉಕ್ಪಟ್ಟಿ ಹೈಪಟ್ಟಿದು ಲೆಂತು ಸಿಕ್ಬಿಡುತ್ತೆ ನಮಗೆ. ಇಷ್ಟಾದಮೇಲೆ ನೋಡಿ, ಬ್ಲೌಸ್ನ ಉಕ್ಪಟ್ಟಿ ಕಡೆಗೆ ಈ ರೀತಿ ಶೋಲ್ಡರ್ ಕಡೆಯಿಂದ ಡೌನ್ ಈ ಥರ ಶೇಪ್ ಬೆಲ್ಟು ಎಲ್ಲಿ ಅಟ್ಯಾಚ್ ಮಾಡಿದ್ದೀವೋ ಅಲ್ಲಿಗೆ ನೀಟಾಗಿ ಈ ಥರ ಟೈಟಾಗಿ ಇಟ್ಕೊಳ್ಳಿ. ಎಲ್ಲಿಗೆ ಅಟ್ಯಾಚ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ 12 ಇಂಚಸ್ಸು ಬರುತ್ತೆ ಈ ಒಂದು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡಿರೋ ಹತ್ರ. ನಾವು ಈ 12 ಇಂಚಸ್ಗೆ ನಿಮ್ಮ ಬ್ಲೌಸಲ್ಲಿ ಎಷ್ಟು ಬರುತ್ತೋ, 12 ಬಂದಿಲ್ಲ 13 ಬಂತ ಎಷ್ಟೇ ಬರಲಿ, ಅದಕ್ಕೆ ನೀವು 1.5 ಇಂಚಷ್ಟು ಹ್ಯಾಡ್ ಮಾಡ್ಕೊಳ್ಳಿ.
ಅರ್ಥ ಆಯ್ತಲ್ಲ? 1.5 ಇಂಚಷ್ಟು ಹ್ಯಾಡ್ ಮಾಡ್ಕೊಳ್ಳಿ. ಈ 1.5 ಇಂಚಸ್ ಹ್ಯಾಡ್ ಮಾಡ್ಕೊಳ್ಳೋದು ಅಷ್ಟೇ ನಿಮಗೆ ನಿಮ್ಮ ಒಂದು ಚೆಸ್ಟ್ ಮೆಷರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೆವಿ ಚೆಸ್ಟ್ ಇಲ್ಲ, ನಾರ್ಮಲ್ ಆಗಿ ಚೆಸ್ಟ್ ಮೆಜರ್ಮೆಂಟ್ ಇದೆ ಅನ್ನೋದಾದರೆ ನೀವು 1 ಇಂಚನ್ನ ಹ್ಯಾಡ್ ಮಾಡಿಕೊಂಡ್ರೆ ಸಾಕು, ನಿಮಗೆ 1.5 ಬೇಕಾಗಿಲ್ಲ. ಸ್ವಲ್ಪ ಚೆಸ್ಟ್ ಹೆವಿ ಇದೆ ಅನ್ನೋರ್ಗಾದರೆ ನೀವು 1.5 ಇಂಚನ್ನ ಕಂಪಲ್ಸರಿ ಹ್ಯಾಡ್ ಮಾಡಬೇಕಾಗತ್ತೆ. 1.5 ಇಂಚ್ ಹ್ಯಾಡ್ ಏನಕ್ಕಪ್ಪ ಅಂದರೆ ನಿಮಗೆ ಶೋಲ್ಡರ್ ಅಟ್ಯಾಚ್ಗೆ 1/2 ಇಂಚ್ ಹೋಗುತ್ತೆ. 1 ಇಂಚ್ ನೋಡಿ ಇಲ್ಲಿ ಕೆಳಗಡೆ ನಾನು ಮಾರ್ಕ್ ಮಾಡಿದ್ನಲ್ಲ ಇಲ್ಲಿಗೆ ಬರುತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ಈಗ ನಾವು ಡಾಟ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಡೌನಿಂಗ್ನ ತಗೋಬೇಕು. ಡೌನಿಂಗು ಡಾಟ್ ಮಾರ್ಕ್ಗೆ ಎಷ್ಟಿದೆ ನೋಡಿ, ಇಲ್ಲಿ 3 ಇದೆ ನಮಗೆ. ಡೌನಿಂಗು 3 ಇಂಚ್ ರೆಡಿ ಬರುತ್ತೆ. ಸೊ 3.25ಗೆ ಒಂದು ಮಾರ್ಕ್ ಮಾಡ್ಕೊತೀನಿ. 1/4 ಇಂಚ್ ಏನಕ್ಕಪ್ಪ ಅಂದರೆ ಉಕ್ಪಟ್ಟಿ ಹೈಪಟ್ಟಿಗೆ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ಡಾಟ್ನ ನಾವು ಮಾರ್ಕ್ ಮಾಡೋದು ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅನ್ನೋದಾದರೆ ನಮ್ಮ ಬ್ಲೌಸ್ ಮೆಜರ್ಮೆಂಟು ಯಾವ ರೀತಿ ಇದೆ ಅಂದರೆ ಬ್ಲೌಸಲ್ಲಿ ಚೆಸ್ಟ್ ಮೆಜರ್ಮೆಂಟು ಬಿಗ್ ಸೈಜು ಹೆವಿ ಸೈಜ್ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ಇದೆಯಾ, ನೀವು 3 ಇಂಚಸ್ವರೆಗೂ ತಗೋಬೋದು. ಸೊ ನಿಮಗೆ ನಾರ್ಮಲ್ ಆಗಿ ಚೆಸ್ಟ್ ಸೈಜ್ ಮೆಜರ್ಮೆಂಟ್ ಬ್ಲೌಸು ಅನ್ನೋದಾದರೆ ನೀವು ಸ್ಮಾಲ್ ಸೈಜಲ್ಲಾದರೆ ನೀವು 2.5 ತಗೋಬೋದು, ಇಲ್ಲ 2 ಇಂಚ್ ತಗೋಬೋದು. ಸೊ ನಿಮ್ಮ ಬ್ಲೌಸು ಮೆಜರ್ಮೆಂಟ್ ಬ್ಲೌಸು ಯಾವ ಥರ ಇದೆಯೋ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಹೆವಿ ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ನ ಮಾರ್ಕ್ ಮಾಡ್ತಿರೋದು. ಸೊ ಹಾಗಾಗಿ ನಾನಿಲ್ಲಿ 3 ಇಂಚಸ್ ಅಷ್ಟು ಈ ಒಂದು ಡಾಟ್ನ ತಗೊಳ್ತಾ ಇದ್ದೀನಿ. ಈ ಡಾಟು ವೆರಿ ಇಂಪಾರ್ಟೆಂಟು, ಯಾಕಂದರೆ ಬ್ಲೌಸಲ್ಲಿ ಫಿಟ್ಟಿಂಗ್ ಕೊಡೋದೆ ಈ ಒಂದು ಡಾಟ್, ಮೇಯ್ನ್ ಡಾಟು. ಅದರಲ್ಲಿ ಹಾಫ್ ನೋಡಿ, 3ಯಲ್ಲಿ ಹಾಫು 1.5 ಇಂಚು ಮತ್ತು ನಾನು ಆ ಕಡೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ 1.5 ಇಂಚು, ಇಲ್ಲಿ ಏನು 3 ಇಂಚಲ್ಲಿ ಅರ್ಧ ತಗೊಂಡ್ವೋ ಅದು 1.5 ಇಂಚನ್ನ ಅಲ್ಲಿ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಬ್ಲೌಸಲ್ಲಿ ಸೈಡ್ನ ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಸೊ ಇಲ್ಲಿ ನೋಡಿ, ಸೈಜ್ನ ಚೆಕ್ ಮಾಡ್ಕೊಳ್ಳೋದಾದರೆ ಇದು ತುಂಬಾ ಲೆಂತ್ ಇದೆ. ಸೊ ಅವರಂದರು ಫ್ರಂಟಲ್ಲಿ ತುಂಬ ಲೆಂತ್ ಇದೆ, ಸೈಡು ಸ್ವಲ್ಪ ಅದನ್ನು ಶೇಪ್ ತೆಗೆದು ಸೈಡ್ಗೆ ಒಂದು 1/2 ಇಂಚಷ್ಟು ಶಾರ್ಟ್ ಮಾಡಿ ಅಂತೇಳಿದ್ರು. ಸೊ ಹಾಗಾಗಿ ನೋಡಿ, ಅದು ನನಗೆ ರೆಡಿ 7 ಇಂಚಸ್ ಇದೆ. ಸೊ ನಾನು 1/2 ಇಂಚ್ ಮೈನಸ್ ಮಾಡಿದ್ರೆ ನನಗೆ 6.5 ರೆಡಿ ಬೇಕು. ಸೊ ನನಗಿಲ್ಲಿ 7.5 ಬಂದಿದೆ. ಸೊ 7.5ನ ನಾನು ಜಾಸ್ತಿ ಈ ಒಂದು ಶೇಪ್ನ ಕರ್ವ್ ಮಾಡ್ತಿಲ್ಲ, ನಾನು ಅಲ್ಲಿಗೇ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಡಾಟ್ಗೆ ಮತ್ತು ಶೇಪ್ ಬೆಲ್ಟ್ಗೆ ಮತ್ತು ಆರ್ಮೋಲ್ ಅಟ್ಯಾಚ್ಗೆ ನನಗೆ ಸರಿ ಹೋಗಿ ನಮಗೆ 6.5 ರೆಡಿ ಬರುತ್ತೆ. ಸೊ ಈ ಒಂದು ಮೆಜರ್ಮೆಂಟ್ ಪ್ರಕಾರ ನಾನಿಲ್ಲಿ ನೋಡಿ 1 ಇಂಚ್ ಇಲ್ಲಿ ಮೈನಸ್ ಮಾಡಿದ್ವಲ್ಲ, 1 ಇಂಚ್ ಮೈನಸ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಅಲ್ಲಿ ಆರ್ಮೋಲ್ ಹತ್ರ ನೀಟಾಗಿ ಆ ಥರ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಬೇಕು. ಸೊ ಇಷ್ಟು ನೀವು ಫಸ್ಟು ಮಾಡ್ಕೋಬೇಕಾಗಿರೋ ಮಾರ್ಕು. ಆಮೇಲೆ ನಾವಿಲ್ಲಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಡಾಟ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಇಲ್ಲಿಂದ ಇಲ್ಲಿ ಎಷ್ಟಿದೆ, 5 ಇದೆ, 5ಕ್ಕೆ ಮಿಡ್ಲಿಗೆ ತಗೊಳ್ಳಿ. ಮಿಡ್ಲಿಗೆ ತೊಗೊಂಡು ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ 2.5 ಇಂಚಸ್ಸು, ಯಾವ ಬ್ಲೌಸ್ಗಾದರೂ ಆಗಲಿ ನೀವು 2.5 ಇಂಚಸ್ನ ತಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ 2 ಇಂಚ್ ತೊಗೊಂಡ್ರು ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನಾನಿಲ್ಲಿ 2 ಇಂಚ್ ತೊಗೊಂಡಿದ್ದೀನಿ. ಸೊ ನೀವು 2.5 ತೊಗೊಂಡ್ರು ಪರ್ಫೆಕ್ಟಾಗೇ ಬರುತ್ತೆ. ಸೊ ಇಲ್ಲೂ ಅಷ್ಟೇ ಕೆಲವು ಕಸ್ಟಮರ್ಸ್ ಕೇಳ್ತಾರೆ, ನೋಡಿ ಇದು ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಗೆ ನೀವು ಚೆಸ್ಟ್ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮೇಲಿಂದ ನೀವೇನು ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀರೋ ಇಲ್ಲಿಂದ ಹಿಡಿದು ಟೇಪ್ನ ಈ ರೀತಿ ತಗೊಳ್ಳಿ. ಈ ರೀತಿ ತಗೊಂಡಾಗ ನಿಮಗೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 10 ಇಂಚಸ್ಸು ಬರುತ್ತೆ ನನಗಿಲ್ಲಿ ಚೆಸ್ಟ್ ಪಾಯಿಂಟು. 10 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಲ್ಲಿಂದ 10 ಇಂಚಸ್ಗೆ 1/2 ಇಂಚ್ ನನಗೆ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು 10 ಇಂಚ್ನ ಮಾರ್ಕ್ ಮಾಡ್ಕೊಳ್ಳೋದು. 1/2 ಇಂಚ್ ಇಲ್ಲಿ ಡೌನಿಂಗ್ ಬಿಟ್ಟು 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕಿಂಗ್ನ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಮಿಡ್ಲ್ಗೆ ಈ ರೀತಿ ಸ್ಟ್ರೈಟ್ ಲೈನ್ನ ಎಳೆಯೋಣ. ಮತ್ತು 3 ಇಂಚಸ್ ನಾನು 1.5 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ನೋ ಅದಕ್ಕೆ ಲೈನ್ ಸೇರಿಸ್ತಾ ಒಂದು ಲೈನ್ನ ಡ್ರಾ ಮಾಡಬೇಕು. ಇಷ್ಟು ಮಿಡ್ಲ್ದು ಡಾಟ್ ಪಾಯಿಂಟು. ಇಷ್ಟಾದಮೇಲೆ ನೋಡಿ, ಈ ಒಂದು ಡಾಟು ಈ ಒಂದು ಡಾಟ್ಗೆ ಮಿನಿಮಮ್ ಅಂದರೂ ನಿಮಗೆ 2 ಇಂಚಸ್ ಅಷ್ಟು ಗ್ಯಾಪ್ ಬೇಕೇ ಬೇಕು. ಸೊ 2 ಇಂಚು 2.5 ಇಂಚು ಬಂದರೂ ಪರವಾಗಿಲ್ಲ. ಈ ಒಂದು ಡಾಟು ನೋಡಿ ಡೌನಿಂಗ್ ಯಾಕಾಗಿದೆ ಅಂದರೆ ಇಲ್ಲಿ
ಕಡಿಮೆ ನಿಮ್ಮ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದರೆ ಜಸ್ಟ್ 1/2 ಇಂಚ್ ಡೌನ್ ಮಾಡಿಕೊಂಡ್ರೆ ಸಾಕು. ನಾನು ಇಲ್ಲಿ 1 ಇಂಚಷ್ಟು ಡೌನ್ ಮಾಡ್ಕೊಂಡಿದ್ದೀನಿ. ಇದು ಹೆವಿ ಚೆಸ್ಟ್ ಮೆಜರ್ಮೆಂಟ್ಗೆ. ಸೊ ಇದು ನೀವು ನಾರ್ಮಲ್ ಚೆಸ್ಟ್ ಏನೂ ಇಲ್ಲ ಮೆಜರ್ಮೆಂಟು ಬ್ಲೌಸು ತುಂಬ ಚಿಕ್ಕದು ಅನ್ನೋದಾದರೆ ನೀವು ಈ ಒಂದು ಮೇಲೆ ಲೈನ್ ಏನು ಬಂದಿದೆಯೋ ಆ ಲೈನ್ಗೆ ಮಾರ್ಕ್ ಮಾಡಿಕೊಂಡ್ರು ಸಾಕು. ಈ 1 ಇಂಚ್ ನಾವು ಡಾಟ್ನ ಸ್ಟಿಚ್ ಮಾಡಿದ್ದಾದಮೇಲೆ ಅದು ಈ ಥರ ಮೇಲಕ್ಕೆ ಹೋದಾಗ ನಮಗೆ ಬಫ್ ಅನ್ನೋದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾನಿಲ್ಲಿ ನೋಡಿ ಈ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಈ ರೀತಿ ಎದ್ಕೊಳ್ಳುತ್ತೆ ಕ್ಲಾತು. ಆವಾಗ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗಿರೋದು. ನೋಡಿ ಈ ಲೈನ್ ಸ್ಟ್ರೈಟಾಗಿ ಇನ್ನೊಂದು ಲೈನ್ನ ಡ್ರಾ ಮಾಡೋಣ. ಈ ರೀತಿ ಇದು ಅಷ್ಟೇ 2 ಇಂಚಸ್ ಅಷ್ಟು ಡಿಸ್ಟೆನ್ಸ್ ಇಲ್ಲಿ ಒಂದು ಡಾಟಿಂದ ಇನ್ನೊಂದು ಡಾಟಿಗೆ ನೋಡ್ತಿರ್ಬೋದು ನೀವು. ಈ ರೀತಿ 3 ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನು ಆರ್ಮೋಲಲ್ಲಿ ಶೇಪ್ನ ಡ್ರಾ ಮಾಡ್ತೀನಿ. ಫಸ್ಟ್ 1/2 ಇಂಚು ಶೇಪ್ನ ತೆಗಿತೀನಿ ಫ್ರಂಟ್ ಪಾರ್ಟಲ್ಲಿ. ನೋಡಿ ಈ ರೀತಿ ಶೇಪ್ನ ತಗೋಬೇಕಾಗತ್ತೆ. ಈ ರೀತಿ ತಗೊಂಡಾಗ ನಿಮಗೆ ಆರ್ಮೋಲ್ ಹತ್ರ ಯಾವುದೇ ರೀತಿ ರಿಂಕಲ್ ಬರ್ದಲೆ ಪರ್ಫೆಕ್ಟಾಗಿ ನಿಮಗೆ ಆರ್ಮೋಲ್ ಶೇಪ್ ಅನ್ನೋದು ಸ್ಲೀವ್ ಹತ್ರ ಯಾವುದೇ ರೀತಿ ರಿಂಕಲ್ ಇಲ್ಲದೆ ಬರುತ್ತೆ. ನಾನೀಗ ಮಾರ್ಕಿಂಗ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಡಾಟ್ ಮಾರ್ಕ್ಸ್ನ ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ನ್ಯಾಚ್ ಹೊಡ್ಕೊಂಡ್ರೂ ಆಗುತ್ತೆ. ಸೊ ಇದೇನು ಬೇಕೇ ಬೇಕು ಮಾರ್ಕ್ ವೀಲು ಅನ್ನೋದೇನಿಲ್ಲ. ಸೊ ನ್ಯಾಚ್ ಹೊಡ್ಕೊಂಡ್ರೂ ಮುಗಿದೋಗುತ್ತೆ. ಇಷ್ಟಾದಮೇಲೆ ಕೆಲವರು ಕಸ್ಟಮರ್ ಕೇಳ್ತಾರೆ ಈ ಒಂದು ಪೋರ್ಷನ್ ಅನ್ನೋದು ಶಾರ್ಪಾಗಿ ಬರಲಿ ಅಂತ ಹೇಳಿ ಕೇಳ್ತಾರೆ. ಕೆಲವೊಬ್ಬರು ರೌಂಡಾಗಿ ಬರಲಿ ಅಂತ ಕೇಳ್ತಾರೆ. ಆವಾಗ ನೀವು ಶಾರ್ಪಾಗಿ ಬೇಕು ಅನ್ನೋದಾದರೆ ಇನ್ನು ಸ್ವಲ್ಪ ಮೇಲಕ್ಕೆ ತಗೋಬೇಕಾಗತ್ತೆ. ಅಂದರೆ 1.5 ಇಂಚಷ್ಟು ವಿಡ್ತಿರಬೇಕಾಗತ್ತೆ ಒಂದು ಡಾಟಿಂದ ಇನ್ನೊಂದು ಡಾಟಿಗೆ. ಅರ್ಥ ಆಯ್ತಲ್ಲ? ಆ 1.5 ಇಂಚು ವಿಡ್ತ್ ಡಿಸ್ಟೆನ್ಸ್ ಬಿಟ್ಕೊಂಡು ನೀವು ಡಾಟ್ನ ಮಾರ್ಕ್ ಮಾಡಿದ್ದೆ ಆದರೆ ನಿಮಗೆ ಒಂದು ಚೆಸ್ಟ್ ಹತ್ರ ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ಇಲ್ಲ ನಿಮಗೆ ರೌಂಡ್ ಬೇಕು ಅನ್ನೋರು 2 ಇಂಚು 2.5 ಇಂಚು ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರೆ ನಿಮಗೆ ಸಾಕಾಗತ್ತೆ. ಈಗ 2.5ಗೆ ಇಲ್ಲೊಂದು ಮಾರ್ಕ್ ಮಾಡ್ತೀನಿ. 4th ಡಾಟ್ಗೆ 2.5 ಇಂಚ್ ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇದು ಅಷ್ಟೇ 2 ಇಂಚಷ್ಟು ಬಿಡ್ತಿಲ್ಲಿ ಇನ್ನೊಂದು ಡಾಟ್ಗೂ ಡಿಸ್ಟೆನ್ಸಲ್ಲಿ 2 ಇಂಚಸ್ ಡಿಸ್ಟೆನ್ಸು ಇದ್ರೆ ನಿಮಗೆ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಅರ್ಥ ಆಯ್ತಲ್ಲ? ಇಷ್ಟಾದಮೇಲೆ ನಿಮ್ಗೊಂದು ಡೌಟ್ ಬರ್ಬೋದು, ನಾನು 1.5 ಇಂಚ್ ಈ ಕಡೆ ಎಕ್ಸ್ಟೆಂಡ್ ಯಾಕೆ ತೊಗೊಂಡಿದ್ದೀನಿ ಅನ್ನೋದು ನಿಮಗೆ ಡೌಟ್ ಬರ್ಬೋದು. ಇದು ಅಷ್ಟೇ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ನೀವು ನೀಟಾಗಿ ಮಾಡ್ಕೊಳ್ಳಿ. ಇದು ಅಷ್ಟೇ. ಕೆಲವ್ರಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಏನಾಗುತ್ತೆ ಅಂದರೆ ಸ್ವಲ್ಪ ಇದು ಲೆಂತ್ ಬಂದಿದೆ, ಕೆಲವೊಬ್ರದ್ದು ಇನ್ನೂ ಶಾರ್ಪ್ ಬರುತ್ತೆ, ಇನ್ನೂ ಕಡಿಮೆ ಬರುತ್ತೆ. ಅಂಥವ್ರಿಗೆ ನೀವು ಇಲ್ಲಿ 1.5 ಇಂಚು ಮೈನಸ್ ಮಾಡಿ ಈ ಒಂದು ಉಕ್ಸ್ಪಟ್ಟಿ ಕಾಜಾಪಟ್ಟಿನ ಮಾರ್ಕ್ ಮಾಡ್ಕೋಬೋದು. ಸೊ ಕೆಲವ್ರಿಗೆ ಈ ಥರ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಬರುತ್ತೆ, ಉದ್ದ ಬರುತ್ತೆ, ಕೆಲವೊಬ್ಬರಿಗೆ ಚಿಕ್ಕದಾಗಿ ಬರುತ್ತೆ. ಅಂಥವ್ರಿಗೆ ನೀವು ಇಲ್ಲಿ ಬಾಟಮಲ್ಲಿ ಮೈನಸ್ನ ಮಾಡ್ಕೋಬೋದು. ಈ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ಯಾಕೆ ತೊಗೊಂಡಿದ್ದೀನಿ ಅನ್ನೋ ಡೌಟ್ ಬರುತ್ತೆ. ಸೊ ಅದನ್ನು ಯಾಕೆ ತೊಗೊಂಡಿದ್ದೀವಿ ಅಂತಂದರೆ ನಾವಿಲ್ಲಿ ಡಾಟ್ಗೆ 3 ಇಂಚಸ್ ಮಾರ್ಕ್ ಮಾಡಿದ್ದೀವಲ್ಲ, ಈ 1.5 ಇಂಚ್ ಎಕ್ಸ್ಟೆಂಡ್ ಮಾಡೋದಕ್ಕೆ ಕಾರಣ ಇಲ್ಲಿ 3 ಇಂಚು ಮಾರ್ಕ್ ಮಾಡಿದ್ದೀವಿ, ಅದರಲ್ಲಿ 1/2 ಇಂಚನ್ನ ನಾನು ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೊಂಡಿರೋದು. ಯಾಕಂದರೆ ಈ ರೀತಿ ಡಾಟ್ ಹಿಡಿದಾಗ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಿಡ್ಲಲ್ಲಿ ನಮ್ಗೆ ಗ್ಯಾಪ್ ಅನ್ನೋದು ಬಂದ್ಬಿಡುತ್ತೆ ಜಾಸ್ತಿ. ಈ ರೀತಿ ಡಾಟ್ನ ಹಿಡಿದಾಗ ನಮ್ಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಗ್ಯಾಪ್ ಬರುತ್ತೆ. ನೋಡಿ ಈ ಥರ ಡಾಟ್ ಹಿಡಿದಾಗ ನಮಗೆ ಯಾವ ರೀತಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಈ ಡಾಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಕಪ್ ಶೇಪ್ ಬರೋದಕ್ಕೆ. ಸೊ ಇಲ್ಲಿ ಗ್ಯಾಪ್ ಬರಬಾರ್ದು ಅನ್ನೋದಾದರೆ ನಾವು ಅಲ್ಲಿ ಕಂಪಲ್ಸರಿ ನಾವು ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನಮಗಿಲ್ಲಿ ಟೈಟಾಗಿ ಹಿಡ್ದಂಗೆ ಚೆಸ್ಟ್ ಪ್ರೆಸ್ ಆದಂಗೆ ಟೈಟಾಗಿ ಹಿಡ್ದಂಗೆ ನಮಗೆ ಈ ಒಂದು ಬ್ಲೌಸು ಫ್ರಂಟಲ್ಲಿ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಲ್ಲ. ಸೊ ಹಾಗಾಗಿ ನಾವಿಲ್ಲಿ 1.5 ಇಂಚು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾರಣಕ್ಕೆ ನಾನಿಲ್ಲಿ 1.5 ಇಂಚು ಎಕ್ಸ್ಟೆಂಡ್ ಮಾಡೋದು. ಸೊ ನಮಗೆ ಚೆಸ್ಟ್ ಹತ್ರ ಟೈಟಾಗಿ ಹಿಡ್ದಂಗೆ ಫ್ಲಾಟಾಗಿ ಆ ಥರ ಬರಬಾರ್ದು. ಕಪ್ ಶೇಪ್ ಕರೆಕ್ಟಾಗಿ ಬರಬೇಕಂದ್ರೆ ನೀವು ಅಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ಇಷ್ಟಾದಮೇಲೆ ನೀಟಾಗಿ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು ನೀವು. ಸೊ ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ ರೀತಿ ಫ್ರಂಟ್ ಪಾರ್ಟ್ನ
ಕಪ್ ಶೇಪ್ ನೀಟಾಗಿ ಬರೋ ಥರ ನಾವು ಸ್ಟಿಚ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಸೊ ಇಷ್ಟು ಫ್ರಂಟ್ ಪಾರ್ಟ್ ಮಾರ್ಕಿಂಗು. ಸೊ ಡಾಟ್ ಮಾರ್ಕಿಂಗು. ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ಇದಕ್ಕೆ ನಾವು ಯಾವ ರೀತಿ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು ಅನ್ನೋದು ನೋಡೋಣ ಬನ್ನಿ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಡಬಲ್ ಫೋಲ್ಡು ಕ್ಲಾತ್ನ. ನೋಡಿ, ಈ ಥರ ಲೈನಿಂಗ್ನ ನಾನು ಫೋಲ್ಡಿಂಗ್ ನನ್ನ ಕಡೆ ಇದೆ, ಸೊ ಡಬಲ್ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದಮೇಲೆ ಫಸ್ಟಿಗೆ ನೀವು ಫ್ರಂಟ್ ಪಾರ್ಟ್ನ ತಗೊಳ್ಳಿ. ಕಟ್ ಮಾಡ್ಕೊಂಡಿದ್ದೀರಲ್ಲ ಈಗಾಗಲೇ, ಸೊ ಅದನ್ನ ಫ್ರಂಟ್ ಪಾರ್ಟ್ನ ತಗೊಂಡು ಎಷ್ಟು ಲೆಂತ್ ಬೇಕು ನಮಗೆ ಶೇಪ್ ಬೆಲ್ಟು ಅನ್ನೋದನ್ನು ಫಸ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ಟೇಪ್ನ ಈ ರೀತಿ ಮೆಜರ್ಮೆಂಟ್ ತಗೊಳ್ಳಿ. ನೋಡಿ, 6.25 ಇದೆ, ಅರ್ಥ ಆಯ್ತಲ್ಲ? 6.25 ಇಲ್ಲಿಂದ ಮತ್ತೆ 6.25 ಸ್ಟಾರ್ಟ್ ಮಾಡಿ 9.25 ಬರುತ್ತೆ, ಅರ್ಥ ಆಯ್ತಲ್ಲ? 9.25ಗೆ ನಾನೊಂದು 1/2 ಇಂಚು ಸೇರಿಸ್ಕೊಂಡು 10.25 ಇಂಚಷ್ಟು ಲೆಂತ್ನ ತಗೊಳ್ತೀನಿ ಶೇಪ್ ಬೆಲ್ಟ್ಗೆ. ಅದನ್ನ ಫ್ರಂಟ್ ಪಾರ್ಟ್ ಸೈಡ್ಗಿಡ್ರಿ. 9.25ಗೆ ನಾನು 1/2 ಇಂಚು ಸೇರಿಸಿ 10.25 ಲೆಂತ್ ತಗೊಳ್ತೀನಿ ಶೇಪ್ ಬೆಲ್ಟ್ದು. ಇವು ಒಂದು 1/2 ಇಂಚ್ ಎಕ್ಸ್ಟ್ರಾನೇ ತಗೊಳ್ಳಿ, ಯಾಕಂದರೆ ನಿಮ್ಗೆ ಎಕ್ಸ್ಟ್ರಾ ಬಂದರೂ ಕಟ್ ಮಾಡ್ಕೋಬೋದು. ಸೊ ನೀವು ಕಡಿಮೆ ಬರೋ ಥರ ಮಾತ್ರ ತಗೋಬೇಡಿ ಬಿಗಿನರ್ಸ್ ಆದರೆ. ಇಲ್ಲಿ 3 ಇಂಚನ್ನ ತಗೊಳ್ತೀನಿ ನಾನು, ಇಲ್ಲಿ 3.25 ಇಂಚನ್ನ ತಗೊಳ್ತೀನಿ. ಈ ಶೇಪ್ ಬೆಲ್ಟ್ ಎಲ್ಲರಿಗೂ ಒಂದೇ ಥರ ಬರುತ್ತೆ ಅಂತ ಮಾತ್ರ ಅಂದ್ಕೋಬೇಡಿ. ಸೊ ಅದರಲ್ಲೂ ವೇರಿಯೇಷನ್ ಆಗುತ್ತೆ. ಕೆಲವೊಬ್ರಿಗೆ 4 ಇಂಚು 4.25 ಇಂಚು ಲೆಂತ್ ಬರುತ್ತೆ. ಸೊ ಆ ರೀತಿ ಬರುತ್ತೆ. ನೋಡಿ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಟ್ರೈಟ್ ಲೈನ್ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ 3 ಇಂಚ್ ತೊಗೊಂಡೆ ನಾನಿಲ್ಲಿ, ಇಲ್ಲಿ 3.5 ಇಂಚನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾವು ಇವಾಗ ಶೇಪ್ ಬೆಲ್ಟ್ದು ಶೇಪ್ನ ಡ್ರಾ ಮಾಡೋಣ. ನೋಡಿ, ಎಷ್ಟು ಈಸಿಯಾಗಿ ನೀಟಾಗಿ ಡ್ರಾ ಮಾಡ್ಕೋಬೋದು ಈ ಒಂದು ಶೇಪ್ ಬೆಲ್ಟ್ನ. ಸೊ ಈ ಮಾರ್ಕಿಂಗ್ ಪ್ರಕಾರನೇ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ನಾನು ಏನು ಮೆಥಡಲ್ಲಿ ಈಗ ಕಟ್ ಮಾಡೋದನ್ನೋ ಆ ಮೆಥಡಲ್ಲಿ ಕಟ್ ಮಾಡಿ ಒಂದು ಸಲ ಸ್ಟಿಚ್ ಮಾಡಿ ನೋಡಿ. ನಿಮಗೆ ಫ್ರಂಟ್ ಪಾರ್ಟಲ್ಲಿ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರೋಲ್ಲ. ನೀಟಾಗಿ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇಷ್ಟು ಕಟ್ ಮಾಡಿದ್ದಾದಮೇಲೆ ನಾನು ಫ್ರಂಟಲ್ಲಿ ಒಂದು 1/4 ಇಂಚಷ್ಟು ಶೇಪ್ನ ತೆಗಿತೀನಿ. ಇಲ್ಲಿ 1/2 ಇಂಚ್ ನಾನು ಆಲ್ರೆಡಿ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಲ್ಲ, ಸೊ ಅದರಲ್ಲಿ ಒಂದು 1/4 ಇಂಚಷ್ಟು ಇರುತ್ತೆ ಕೆಳಗಡೆಗೆ. ಈ ರೀತಿಯಾಗಿ ಮಾರ್ಕ್ನ ಮಾಡಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರಂಟಲ್ಲಿ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಉಪ್ಪಟ್ಟಿ ಕಾಜಪಟ್ಟಿದು. ಸೊ ಅದು ಸ್ವಲ್ಪ ಇದು ಕಟ್ ಮಾಡಿಲ್ಲ ಅಂದರೆ ನಿಮಗೆ ಸ್ವಲ್ಪ ಮುಂದಕ್ಕೆ ಬರುತ್ತೆ. ಬೇಕಾದ್ರೆ ನೀವು ಸ್ಟಿಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇದು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರಂಟಲ್ಲಿ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರುತ್ತೆ. ಇಷ್ಟು ಶೇಪ್ ಬೆಲ್ಟು ಕಟ್ಟಿಂಗು. ಇದು ಫ್ರಂಟ್ ಪಾರ್ಟ್ ಕಟ್ಟಿಂಗು. ನಾನು ಹೇಳ್ಕೊಟ್ಟ ಮೆಥಡಲ್ಲಿ ಒಂದು ಸಲ ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಕೊಂಡು ನೋಡಿ, ನಿಮ್ಗೆ ಯಾವ ರೀತಿ ಫಿನಿಶಿಂಗ್ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ, ವಿಡಿಯೋ ಮಾಡಿ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.